ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ, ಮತ್ತು ಆಲ್ರೆಡಿ ಸಿನಿಮಾ ಸಾಂಗ್ಸ್ಗಳನ್ನ ನೀವು ಲೈನಪ್ಪಲ್ಲಿ ನೋಡಿದ್ದೀರಾ. ಒಂದು ಕತೆ ನಿಮ್ಮ ತಲೆ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ, ನೀವು ಅಂದ್ಕೊಂಡಿರೋ ಕತೆ ಆಗಿರಲ್ಲ. ಅದು ನೀವು ಸಿನಿಮಾ ಅಫ್ಕೋರ್ಸ್ ಸಿನಿಮಾ ನೋಡ್ತೀರಾ. ಅವತ್ತಿನ ದಿವಸ ಸಿಗ್ತೀವಿ, ಅವತ್ತಿನ ದಿವಸ ಮಾತಾಡೋಣ. ಸೊ ಎಂಟೈರ್ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ, ಆ ಕೂದಲಲ್ಲಿ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ. ಒಂದು ಲವ್, ಒಂದು ಮ್ಯಾಟ್ರ್ ಅಂತ ನಾವು ಏನು ಕರ್ಕೋತೀವಿ, ಅಥವಾ ಇವತ್ತು ಏನು ರೂಢಿ ಇಲ್ಲಿದೆ, ಆ ಥಿನ್ ಲೈನ್ ಆಫ್ ಎಮೋಷನ್, ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ, ಆ ಪರದೆನ ಹೇಳಿಕೊಟ್ಟಿರೋ ಕತೆ ಲವ್ ಮ್ಯಾಟ್ರು. ನಮ್ಗೆ ಎಲ್ಲ ನೋಡ್ತಾ ಇದ್ದೀವಿ ಆಲ್ರೆಡಿ. ನಮ್ಮ ಕಾಸ್ಟಿಂಗ್ ವೈಸಲ್ಲಿ ಅಚ್ಯುತನ ಇದ್ದಾರೆ, ಸುಮಾ ರಂಗನಾಥ್ ಮೇಡಮು ಕಾರಣಾಂತರಗಳಿಂದ ಅವರು ಟ್ರಿಪ್ ಬರೋಕ್ಕಾಗಿಲ್ಲ. ಅನಿತಾ ಭಟ್ ಮೇಡಮ್ ಇದ್ದಾರೆ, ನಮ್ಮ ಫೇವ್ರೇಟ್. ಆ್ಯಂಡ್ ದ ಯಂಗರ್ ಜನ್ರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು, ನನ್ನ ಜೊತೆ ಸೋನಲ್ ಮೊಂತೇರ್ ಅವರು, ಜೊತೆಗೆ ಸುಷ್ಮಿತಾ ಗೋಪಿನಾಥ್. ಎರಡು ಕಡೆನೂ ಎರಡು ಟ್ರಯಾಂಗಲ್ ಟೈಪೇ ಕಾಣಿಸುತ್ತೆ, ಬಟ್ ಇದು ಟ್ರಯಾಂಗಲ್ ಅಲ್ಲ, ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ ಹೊರಟಿರೋ ಒಂದು ಕತೆ. ಎಸ್, ಅದ್ರಕ್ಕಿಂತ ಜಾಸ್ತಿ ಈ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ನನ್ನ ಎಂಟೈರ್ ಈ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್, ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದು. ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನು ಕರಿತೀವಿ ನಾವು, ಆ ಒಂದು ಅದ್ರದ್ದು ಕಂಪ್ಲೀಟ್ ಎನರ್ಜಿ, ಮ್ಯೂಸಿಕ್, ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳು ಅಂತ ಬಂದಾಗ ಹಾಡುಗಳು ತುಂಬ ವಿಚಾರಗಳನ್ನ ವಿನಿಮಯ ಮಾಡುತ್ತೆ. ಅಂಥದ್ದಕ್ಕೆ ಬೇಕಾಗಿ ಅಂಥದ್ದು ಹುಡ್ಕೊಂಡು ಹೋದಾಗ ಅಂಥ ಒಂದು ಟೀಮ್ ಸಿಗಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ನಮ್ಮ ಸಿನಿಮಾಗೆ ಹೆಂಗೆ ಸಾಂಗ್ಸ್ಗಳು ಬೇಕು ಟೈಮ್ ತೊಗೊಂಡು ಮಾಡಿಕೊಟ್ಟಿದ್ದಾರೆ. ಸೊ ದಟ್ ಈಸ್ ಶಡ್ರಾಕ್ ಸಾಲ್ಮನ್, ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು. ಅದು ಬಿಟ್ಟರೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು. ಎಷ್ಟೊಂದು ಚಾಲೆಂಜಸ್ಗಳಿದ್ವು, ಎಲ್ಲ ಚಾಲೆಂಜಸ್ಸಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತು ಈ ಹಂತಕ್ಕೆ ಬಂದು ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ಎಸ್, ನೆಕ್ಸ್ಟ್ ಸರ್, ನನ್ನ ವಯಸ್ಸಿನ ಹುಡುಗರಿಗೆ ಹೊಳಿತಾ ಇರುತ್ತೆ. ಲವ್ ಸ್ಟೋರೀಸ್ಗಳು ಏನಾಗೋಗ್ಬಿಡುತ್ತೆ ಯೂಶಲ್ ಆಗಿ ನಮ್ಮ ಲೈಫಲ್ಲಿ ಒಂದು ಕೆಲವು ಆಗೋಗ್ಬಿಡುತ್ತೆ. ಅವರಿಂದ ನಾವು ಕೇಳಿರ್ತೀವಲ್ಲ, ಅವಾಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನು ಹಿಂಗೆ ಆಗೋಗ್ಬಿಡಿತಲ್ಲ ಲೈಫು ಅಂತ ಹೇಳಿದಾಗ, ಸೊ ಅವರಿಂದ ಬಂದಿರೋ ಕೆಲವು ಮಾತುಗಳು, ಆ ಮಾತುಗಳು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು, ಎಷ್ಟು ಮಟ್ಟಿಗೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಆ ಡಿಫ್ರೆನ್ಸ್ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ, ಬಟ್ ರೂಢಿಲಿ ನಾವು ನೋಡೋಕೆ ಆಗ್ತಿಲ್ಲ, ಎಲ್ಲೋ ಬೆರಳೆಣಿಕೆಗಳಷ್ಟು ಇರುತ್ತೆ. ಅದೇ ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದು ಒಂದ್ಸಲ ಸ್ವಲ್ಪ ಬೇರೆ ಥರನೇ ಕೇಳುತ್ತೆ, ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ, ಇದೇ ಪ್ರೆಸೆಂಟೇಷನ್ ಬಂದಾಗ ಇದು ನೋಡೋಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳುತ್ತೆ. ಸೊ ಎಸ್, ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ, ಈ ಕಾಲಘಟ್ಟದೊಂದು ಪ್ರೀತಿ ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಲೇಟ್ ಬರುತ್ತೆ ಲವ್ಗೆ, ದಟ್ ಈಸ್ ಲವ್ ಮ್ಯಾಟರ್. ಇಲ್ಲ, ಅದೊಂದು ಚೂರು ಚೇಂಜ್ ಇದೆ ಸರ್. ಅವ್ರು ಅಚ್ಯುತ್ ಸರ್ದು, ಅನಿತಾ ಭಟ್ ಮೇಡಮ್, ಸುಮನ್ ರಂಗನಾಥ್ ಒಂದು ಕಾಲಘಟ್ಟ ಹೋಗಿ ತಿರ್ಗಾ ಅವ್ರು ಲೈವಲ್ಲಿ ಸಿಕ್ಕಿ ಏನಾಗುತ್ತೆ, ಹೇಗಾಗುತ್ತೆ, ನಮ್ಮ ಸ್ಟೋರಿ ಹೆಂಗೆ ಮಿಕ್ಸಪ್ ಆಗುತ್ತೆ, ಹೆಂಗೆ ಅವರು ನಮ್ಮನ್ನ ದಾರಿ ತಪ್ಪಿಸ್ತಾರೆ, ದಾರಿ ತರ್ತಾರೆ, ಎಲ್ಲ ನಡೆಯುತ್ತೆ. ಏನಾಗುತ್ತೆ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ಅಟ್ರಾಕ್ಷನ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ, ಒಂದು ಪ್ಯೂರ್ ಲವ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಬಟ್ ತಿರ್ಗಾ ಅಟ್ರಾಕ್ಷನ್ ಒಂದು ಪ್ಯೂರ್ ಲವ್ ಆಗಿ, ಪ್ಯೂರ್ ಲವ್ ಒಂದು ಅಟ್ರಾಕ್ಷನ್ ಆಗಿ ಚೇಂಜ್ ಆಗುವ ಒಂದು ಪಾಯಿಂಟ್ ಆಫ್ ವ್ಯೂ ಇಬ್ರು ಕ್ಯಾರೆಕ್ಟರ್ಲ್ಲೂ ಇರುತ್ತೆ. ತುಂಬಾ ಎಸ್ ಸರ್, ಸಿನಿಮಾದಲ್ಲಿ ಆನ್ ಸ್ಕ್ರೀನ್ 4 ಸಾಂಗ್ ಇದೆ. ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡ್ಕೊಂಡ್ವಿ, ಕೋಟಾ ಪ್ರೇಮಿ ಅಂತ ಅಂದ್ಬಿಟ್ಟು. ಎಲ್ಲ ಸಾಂಗ್ ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರೇ, ನಮ್ಮ ಶಡ್ರಾಕ್ ಸಾಲ್ಮನ್ ಸರ್. ನಮ್ಮ ಸಿನಿಮಾಗೆ ಲಿರಿಕ್ಸ್ ಅಂತ ಅಂದ್ಬಿಟ್ಟು 3 ಜನ ಬರ್ತಿದ್ದಾರೆ. ಬಟ್ ಎಲ್ಲ ಒಂದು ಹಬ್ಬಬ್ಬ ಅನ್ನೋ ಒಂದು ಸಾಂಗ್ ಮಾತ್ರ
3 ಇದಾಯಿತು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಾಂಗ್ಗಳನ್ನು ಚೇತನ್ ಅನಿಕೇತ್ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದಾರೆ. ನೀವೇ ಕೇಳಿದ್ರಿ ಎಲ್ಲ ಅವರ ರಚನೆ, ಎಲ್ಲ ಸಾಂಗು ಅವರೇ. ಅಬ್ಬಬ್ಬ ಅದೇ ಕೆಲವೊಂದು ಇದೆ ಸರ್. ನಮ್ಮ ಸ್ನೇಹಿತರೊಬ್ರು ಇದ್ರು, ಪಾತು ಸಾಂಗ. ಥ್ಯಾಂಕ್ ಯು ಅವ್ರ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್, ಮೋಸ್ಟ್ಲಿ ಬೆಂಗಳೂರು ಮತ್ತು ಕುದುರೆಮುಖ 2 ಜಾಗದಲ್ಲಿ ಮಾಡಿದ್ವಿ. ಕುದುರೆಮುಖದಲ್ಲಿ ಒಂದು ಪೋರ್ಷನ್ ಸೋನಲ್ ಮತ್ತೆ ನಮ್ದು ಏನು ಪೋರ್ಷನ್ ಬರುತ್ತೆ ಅದು ಕುದುರೆಮುಖದಲ್ಲಿ ಮಾಡಿದ್ದಾರೆ. ಇನ್ನು ಮಿಕ್ಕಿದ ರೆಸ್ಟ್ ಆಫ್ ಮಿಕ್ಕಿದೆಲ್ಲ ನಾವು ಬೆಂಗಳೂರಲ್ಲೇ ಮಾಡ್ಬಿಟ್ಟಿದ್ವಿ. ಸರ್ ಶೂಟಿಂಗ್ ಸ್ಟಾರ್ಟ್ ಆಗಿ ನಮ್ದು ಆಲ್ಮೋಸ್ಟ್ ಪೋಸ್ಟ್ ಕರೋನಾ ಪೇಸಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ನಾರ್ತ್ಗಳೆಲ್ಲ ಮಾಡ್ಕೊಂಡಿದ್ವಿ. ಒಂದು ಪೇಸ್ ಆಫ್ ಶೂಟಿಂಗ್ ಅಚ್ಚುತನಂದು ಮುಗಿಸ್ಬಿಟ್ಟು ಇನ್ನೇ ನಾವು ಎಲ್ಲ ಬೇರೆ ಎಲ್ಲ ಶೂಟ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಬಂದಾಗ ಸ್ವಲ್ಪ ಅದೇ ವಿ ಟುಕ್ ಅವರ್ ಓನ್ ಸ್ವೀಟ್ ಲಿಟಲ್ ಟೈಮ್. ಇವತ್ತಿನ ಪೋಸ್ಟ್ ಕೊರೋನಾ ನನಗಿಂತ ಜಾಸ್ತಿ ನಿಮ್ಗಳು ಏನೇನಾಗಿದೆ, ಯಾರ್ಯಾರು ಶ್ರೀಧಾ ಉಲ್ಟಂಪಟ್ ಆಗಿದ್ದಾರೆ, ಎಲ್ಲ ಏನೆಲ್ಲ A to Z ನಿಮಗೆ ಗೊತ್ತಿರೋ ಇದು. ಬಟ್ ಎಸ್, ಬಿಡದೆ ಒಂದು ಕಮಿಟ್ಮೆಂಟ್, ಒಂದು ಕೈ ಹಾಕಿದೀವಿ. ಆ ಕಮಿಟ್ಮೆಂಟು ಮತ್ತು ಅದ್ರ ಮೇಲೆ ನಂಬಿಕೆ ಇರೋದ್ರಿಂದ ವಿ ಹ್ಯಾವ್ ಡನ್ ವಾಟ್ ಎವರ್ ಏನದಕ್ಕೆ ಬೇಕು ಅದನ್ನ ಒದಗಿಸಿ ಮಾಡಿರೋ ಒಂದು ಸಿನಿಮಾ. ಇದು ನನಗೆ ಸ್ಟೋರಿ ವೈಸ್ ಅದು ಅನ್ಸಲ್ಲ ಸರ್. ಸ್ಟೋರಿ ವೈಸ್ ಐ ಆಮ್ ಸ್ಟಿಲ್ ವೆರಿ ತುಂಬಾ ನಂಬಿಕೆ ಇದೆ. ಯಾಕಂದ್ರೆ ಅವತ್ತಿಗೆ ಮೋಸ್ಟ್ಲಿ ಏನೋ ದೇವರು ನಾವೇನೇ ಸ್ಕ್ರೀನ್ ಪ್ಲೇ ಬರೆದ್ರು ದೇವ್ರ ಒಂದು ಸ್ಕ್ರೀನ್ ಪ್ಲೇ ಇರುತ್ತಲ್ಲ, ಆ ಸ್ಕ್ರೀನ್ ಪ್ಲೇ ಯಾವುದು ಸೂಪರ್ ಹಿಟ್ ಆಗುತ್ತೆ. ನನಗೆ KM ಚೈತನ್ಯ ಆದಿನಗಳು ಮಾಡಿರಲ್ಲ, ಅವರ ಅಸಿಸ್ಟೆಂಟ್ ಆಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ನಂತರ ಥಿಯೇಟರ್ಗಳಲ್ಲೂ ಸೀರಿಯಲ್ಗಳಲ್ಲಿ ಸಾಕಷ್ಟು ಕೆಲಸ ಮಾಡಿ, ಆಮೇಲೆ ಉಗ್ರಂ ಅಂತ ಒಂದು ಸಿನಿಮಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಕೆಲಸ ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದೆ. ಅದಾದಮೇಲೆ ನನ್ನ ಗುರುಗಳು ದುನಿಯಾ ಸೂರಿ ಸರ್ ಅವ್ರ ಜೊತೆ ಕಟಿಪುಡಿ ಅಂತ ಒಂದು ಸಿನಿಮಾ ಮುಗಿಸಿ ನಂತರ ಇನ್ನೊಂದೆರಡು ಬೇರೆ ಶಾರ್ಟ್ ಫಿಲ್ಮ್ಸು ಮತ್ತು ಆ್ಯಡ್ ಫಿಲ್ಮ್ಸ್ ಫೀಲ್ಡಲ್ಲಿದ್ದೆ. ಸೊ ಇದನ್ನ ಟೇಕ್ ಆಫ್ ಮಾಡಬೇಕಾಗಿ ಬಂತು. ಲವ್ ಮ್ಯಾಟ್ರು ಅವಾಗ ಬರ್ಕೊಂಡಿದ್ದು ಬೇರೆಯವ್ರಿಗೆ ಅಂತ. ಅನ್ಫಾರ್ಚುನೇಟ್ಲಿ ಅದೆಲ್ಲ ಚೇಂಜಸ್ಗಳಾದ್ಮೇಲೆ ನಾನೇ ಮಾಡಬೇಕಾಗಿ ಒಂದು ಅವಕಾಶ ಸಿಕ್ತು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ. ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದ್ರನ್ನೇ ಗೊತ್ತಾಗೋದು, ಹಾಗೆ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಇತ್ತು. ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೆ ಕೆಲಸ ಮಾಡಿದ್ದೀವಿ. ಅವನು ಅದಕ್ಕೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ, ಒಂದರಲ್ಲಿ ಆ್ಯಕ್ಟ್ ಮಾಡಿದ್ದ. ಹೀಗಾಗಿ ಇವನು ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ. ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರು ವಂದನಾ ಮೇಡಮ್, ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ. ಈ ಸಿನಿಮಾನ ಈ ಕರೋನಾ ನಂತರದ ತೊಂದರೆಗಳು ಎಲ್ಲವನ್ನೂ ನಿಭಾಯಿಸಿಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದಲ್ಲ ಈ ಸಿನಿಮಾನ ಫಿನಿಶ್ ಮಾಡಿ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ ಮೇಡಮ್, ಆಲ್ ದ ವೆರಿ ಬೆಸ್ಟ್. ಹಾಡುಗಳು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ. 1ನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಮುಗಿಸಿ ಮುಂದೆ ಬರ್ತಿದೆ, ಮುಗಿಸ್ತಾ ಇದ್ದೀವಿ. ನನ್ನ ಕ್ಯಾರೆಕ್ಟರ್ ಅಂದರೆ ಇದು 2 ಟೀಮ್ ಇದೆ. ಅಂದರೆ ಆ್ಯಕ್ಟರ್ಸಲ್ಲಿ ಅಂದರೆ ನಾನು, ಸುಮನ್ ಮ್ಯಾಮ್ ಮತ್ತು ಅಚ್ಯುತ್ ಸರ್ದು ಒಂದು ಕಾರ್ಯಕ್ರಮದಲ್ಲಿ ನಡೆಯುತ್ತೆ, ಇವ್ರು 3 ಜನರದ್ದು ಇನ್ನೊಂದರಲ್ಲಿ ನಡೆಯುತ್ತೆ. ಸೊ ನಮ್ಮದಲ್ಲಿ ಯಾರನ್ನ ಲವ್ ಮಾಡ್ತಾರೆ, ಯಾಕೆ ಲವ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ತೋರಿಸಿದ್ದಾರೆ. ನನಗೇನು ಹೇಳೋಂಗಿಲ್ಲ. ನಾನು ಬರ್ತಾನೆ ಕೇಳಿದೆ ಏನು ಹೇಳ್ಬೋದು, ಎಷ್ಟು ಹೇಳ್ಬೋದು ಅಂತ. ಇಲ್ಲ, ಇಷ್ಟೇ ಮಾತಾಡಬೇಕು ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದರೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ. ನನಗೆ ಲವ್ ಎಮೋಷನ್ಸ್ ಅನ್ನೋದಕ್ಕಿಂತನೂ ಲೈಫಲ್ಲಿ ನಾನು ಯಾವ ಥರ ಬದುಕಬೇಕು, ಈ ಥರ ಜೀವನನೇ ನಡೆಸಬೇಕು ಅನ್ನೋಂಥದ್ದು ಒಂದು ಗೋಲ್ ಇಟ್ಕೊಂಡಿರ್ತೀನಿ. ನನಗೆ ಇವ್ರು ಎಲ್ಲರೂ ಟ್ರೈಲರಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ. ಸೊ ನನಗೊಂದು ಪೇಂಟಿಂಗ್ ಕೂಡ ಬರುತ್ತೆ. ರಾಣಿ ಥರ ನೋಡ್ಕೊ ಅಂತಂದರೆ ರಾಣಿ ಥರ ಪೇಂಟ್ ಮಾಡಿದ್ದಾರೆ ಇವರು. ಸೊ ಅಚ್ಯುತ್ ಸರು ಅದನ್ನ ನಿಜವಾಗ್ಲೂ ರಾಣಿ ಥರ ನೋಡ್ಕೋತಾರ ನೆಕ್ಸ್ಟು ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕಾಗತ್ತೆ. ಸೊ ಇದು ನಾನು ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ, ಬಟ್ ಬ್ಯೂಟಿಫುಲ್ ಆಗಿ ನನ್ನನ್ನು ತೋರಿಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು. ನಾನು ಆಲ್ವೇಸ್ ನಾನು ಯಾವಾಗಲೂ ಮೆಸೇಜಲ್ಲೂ ಹೇಳ್ತಾ ಇರ್ತೀನಿ, ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ
ಈ ಸಿನಿಮಾದಲ್ಲಿ ನನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಬಿಡಿ ಸರ್ ನೀವು ಅಂತ. ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ ಈ ಸಿನಿಮಾದ ನಾನು ಸಂಪೂರ್ಣ ಕ್ರೆಡಿಟ್ ವಂದನಾ ಮತ್ತು ವಿರಾಟ್ಗೆನೆ ಕೊಡ್ತೀನಿ. ನಾನು ತುಂಬ ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ, ಪಿಲ್ಲರ್ ಥರ ಅವರಿಬ್ಬರು ನಿಂತಿದ್ದಾರೆ. ವಂದನಾ ಅಂತೂ ನೋಡಿದ್ದೀನಿ ನಾನು, ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ಥರ ಕೆಲಸ ಮಾಡಿರೋದು ನಾನು. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಈ ಥರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗುತ್ತೆ ಅಂತಂದರೆ ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಐ ಎಕ್ಸ್ಪೀರಿಯನ್ಸ್ ಇಟ್. ಸೊ ನಮ್ಮೆಲ್ಲ ಸಪೋರ್ಟನ್ನು ವಂದನಾ ಮತ್ತು ವಿರಾಟ್ ಅವ್ರಿಗೆ ನಾವು ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು. ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದೂರ ಆಗಿರ್ತಾರೆ, ಅದಾದಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಆ್ಯಂಡ್ ಡೌನ್ಸ್ ಅವ್ರ ಲೈಫಲ್ಲಿ, ಶಿ ಆಲ್ಸೋ ಫಾಲ್ಸ್ ಇನ್ ಲವ್, ಏನೆಲ್ಲ ಆಗುತ್ತೆ. ಆ ಒಂದು ಮೆಚೋರ್ಡ್ ಹುಡುಗಿ, ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್, ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ. ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಬೀನ್ ಯುವರ್ ಫಿಲ್ಮ್. ಆಲ್ಸೋ ವಂದನಾ ಬಗ್ಗೆ ಮಾತಾಡಲೇಬೇಕು. ಐ ಥಿಂಕ್ ಬೀಯಿಂಗ್ ಅ ಲೇಡಿ ಪ್ರೊಡ್ಯೂಸರ್, ತುಂಬ ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್. ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವಳ ಲೈಫಲ್ಲೂ ಐ ಥಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಅಂತ ಇಸ್ ಅ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ. ಅಂಥದ್ರಲ್ಲೂ ಶಿ ಇಸ್ ಮೇಡ್ ಇಟ್ ಅ ಪಾಯಿಂಟ್, ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದ್ದಕ್ಕೆ ನಿಜವಾಗ್ಲೂ ವಂದನಾ, ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್. ಆಮೇಲೆ ಅಫ್ಕೋರ್ಸ್ ಅಚ್ಯುತ್ ಸರ್, ಸುಮಾರು ನಾನು ಆ್ಯಕ್ಚುಲಿ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್, ಬಟ್ ಅಚ್ಯುತ್ ಸರ್ ಮತ್ತು ಸುಮನ್ ರಂಗನಾಥ್ ಮೇಡಮ್ ಜೊತೆ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಅಚ್ಯುತ್ ಸರ್, ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ನನ್ನ ಮಂಗಳೂರು ಆ್ಯಕ್ಸೆಂಟ್ನ ಬೆಂಗಳೂರು ಆ್ಯಕ್ಸೆಂಟ್ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆಲ್ಲ ಇವರು ವಿರಾಟ್ ವಂದನಾ ತುಂಬ ಕಷ್ಟಪಟ್ಟಿದ್ರು ಆ ಟೈಮಲ್ಲಿ. ಸೊ ದೇ ಹೆಲ್ಪ್ ಮಿ ಅ ಲಾಟ್. ಹಾಗೆ ಪರಮ್ ಸರ್, ಕ್ಯಾಮ್ರಾ ಆ್ಯಂಗಲ್ಸ್ ಬಗ್ಗೆ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ, ಬಟ್ ಆದರೂ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ದೇ ಶೋಡ್ ಅಸ್ ವೆರಿ ಬ್ಯೂಟಿಫುಲಿ. ಥ್ಯಾಂಕ್ ಯು ಪರಮ್ ಸರ್. ಸೊ August 1st ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದ್ದಾರೆ ಅಂತ ಹೇಳಿದರು. ಕಥೆನ ನಮಗೆ ಶೆಡ್ಯೂಲ್ ಮಾಡ್ತಾ ಸರ್, ನಾನು ನಿಮ್ಗೆ ಹೇಳಲ್ಲ ಕಥೆನ, ಶೆಡ್ಯೂಲ್ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ, ಅದಕ್ಕೆ ತಕ್ಕಂಗೆ ಆ ಶೆಡ್ಯೂಲ್ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ಗಳೆಲ್ಲ ಮಾಡಿ, ಲೈಟಿಂಗ್ ಪ್ಯಾಟ್ರನ್ ಎಲ್ಲ ಮಾಡಿ ಎಲ್ಲ ಮಾಡೋದು. ಆಮೇಲೆ ನನಗೆ ಏನೂ ಕಮ್ಮಿ ಇಲ್ದಂಗೆ ಆ್ಯಕ್ಚುಲಿ ಸೆಟ್ಟಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದು. ಕುದುರೆಮುಖ ಫುಲ್ ಖಾಲಿನೇ ಇರೋದು ಕುದುರೆಮುಖ. ಆ ಖಾಲಿ ಪಾಳ್ಬಿದ್ದಿರೋ ಮನೇನ ರಿನೋವೇಟ್ ಮಾಡಿ ನಮಗೆ ಸೆಟ್ಟಿಗೆ ಹೆಂಗೆ ಬೇಕೋ ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ, ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ, ಹುಡುಗರಿದ್ದಾರೆ ಒಂದಷ್ಟು, ಅವ್ರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡಿ, ನಾನು ಒಂದು ಫ್ರೇಮ್ ಇಟ್ಟರೆ ಏನೂ ಖಾಲಿ ಇದೆ ಹೆಂಗಿಡೋದು ಫ್ರೇಮ್ನ ಇಲ್ಲಿ ಅಂದಿರೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಫ್ರೇಮ್ಗಳ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಅವ್ರುಗಳೆಲ್ಲ ಕಾರಣ. ನಾವೆಲ್ಲ ಆ್ಯಕ್ಚುಲಿ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ, ಕುದುರೆಮುಖದಲ್ಲೇ ಟೆಂಟ್ ಹಾಕಿದ್ವಿ. ಅದು ಆ್ಯಕ್ಚುಲಿ ಅದೇ ದೊಡ್ಡದು, ಯಾಕಂದ್ರೆ ನಾವೆಲ್ಲ ಅಲ್ಲೇ ಇದ್ಕೊಂಡು ಅಲ್ಲೇ ಮನೆಯಲ್ಲೇ ಇದ್ಕೊಂಡು, ಹೋಟ್ಲಲ್ಲಿ ಇರೋದು ಬೇರೆ, ಕುದುರೆಮುಖದಲ್ಲಿ ಅಲ್ಲೇ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಇದ್ಕೊಂಡು ಶೂಟಿಂಗ್ ಮಾಡಿರೋದು. ಅದು ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಎಲ್ಲ ನೋಡಿ ನಮಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು, ಚೆನ್ನಾಗಿ ಗೆಲ್ಲಿಸ್ಬೇಕು ಅನ್ನೋದು ಕೇಳ್ಕೊಳ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು. ಓಕೆ, ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗ್ ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ಟಿದ್ರು, ಹಬ್ಬ ಸಾಂಗ್ನ. ಆಮೇಲೆ ಲಿರಿಕ್ಸ್ ಎಲ್ಲ ಬಂತು, ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ. ಬಟ್ ವಿಡಿಯೋ ಬಂದಮೇಲೆ ಬೇರೆನೇ ಆಗೋದು ಸಾಂಗು. ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು, ಅರೇಂಜ್ಮೆಂಟ್ ಸ್ವಲ್ಪ ಜೋಬಿಯಲ್ ಆಗಿತ್ತು. ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ ಇಮೋಷ್ನಲ್ ಆಗಿಟ್ಟಿದ್ದೆ. ಅದಾದಮೇಲೆ ಯಾವಾಗ ವಿಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿಯಾಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ. ಸೊ ಅದರಿಂದ ಹಬ್ಬ ಈಗ ಚೆನ್ನಾಗಿದೆ. ಸೊ ಇನ್ನೇನು ಬೇರೆ ಪ್ರಶ್ನೆಗಳಿದೆ? ಈಗ ನೋಡಿದ್ದು ನೀವು ಒಂದು ಟ್ರೈಲರೇ ಆಗಲಿ ಒಂದು ಸಾಂಗೇ ಆಗಲಿ, ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ, ಅಂದರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ. ಅದನ್ನ ನೀವು ಹೇಳಬೇಕು. ಏನಾದ್ರು ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನು ಕೇಳಿ ಅಂದರೆ ಹೇಳ್ಬೋದು ನಮ್ಗೆ ಗೊತ್ತಿರೋ ವಿಚಾರಗಳು. ಇದು ನನ್ನ 3ನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಬಟ್
ಗುರುಕಿರಣ್ ಸರ್ ಮತ್ತು ವಿ ಮನೋಜ್ ಸರ್ ಮತ್ತು ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ, ಒಂದು 120 ಸಿನಿಮಾಕ್ಕೆ ಮಾಡಿದ್ದೀನಿ. ಸೊ ಆ ಎಕ್ಸ್ಪೀರಿಯೆನ್ಸಿಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಮಾಡಬೇಕಾದಂತು, ಅಂದರೆ ವಿತ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಏಬಲ್ ಟು ಡೂ ದಿಸ್. ಈಗ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮಾಡೋಕ್ಕೆ ಬಂದಾಗಲೂ ಅಷ್ಟೇ ಅಷ್ಟು ಸಿನಿಮಾದು ಎಕ್ಸ್ಪೀರಿಯೆನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ. ಅಂದರೆ ಮ್ಯೂಸಿಕ್ ಕಮ್ಸ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಬಾರ್ನ್ ಇನ್ ಟು ಮ್ಯೂಸಿಕ್ ಮ್ಯೂಸಿಕಲ್ ಫ್ಯಾಮಿಲಿ. ಬಟ್ ಹೊಸ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು 10 ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಮಾಡ್ತೀವಿ. ಅದು ಇವರಂತೂ ತುಂಬ ಹಿಂಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ನಮಗೂ ಅವ್ರಿಗಿಂತ ಜಾಸ್ತಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಯಾ ದಿಸ್ ಇಸ್ ದ ರಿಸಲ್ಟ್. ಪ್ಯಾರ್ಗೆ ಆಗ್ಬಿಟ್ಟಿದೆ ಆಡಿದ್ರು ಅವರು, ಆಮೇಲೆ ಅನುರಾಧ ಭಟ್ ಅವರು, ಆಮೇಲೆ ವಾಸುಕಿ ವೈಭವ್, ಪೂಜಾ ರಾವ್. ಅವರು ಇವತ್ತು ಬಂದಿಲ್ಲ, ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇಂಥ ಒಂದು ಒಳ್ಳೆಯ ಸಮಯದಲ್ಲಿ. ಆಮೇಲೆ ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನ ಲವ್ ಮ್ಯಾಟ್ರ್ ಬೆಳೆಯೋಕೆ ಅಷ್ಟು ನಾವು ಈಸಿಯಾಗಿ ಹೇಳಕ್ಕೆ ಆಗೋದಿಲ್ಲ ಇದು. ಯಾಕಂದರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ 2 ಜೀವಗಳ ಸಂಭ್ರಮಾಚರಣೆ ಇರುತ್ತೆ, ಆತ್ಮಾರ್ಪಣೆ ಕೂಡ ಇರುತ್ತಿದೆ. ಯಾಕೆಂದರೆ ಈ ಲವ್ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ. ಆ ನಂಬಿಕೆ ಇಟ್ಟರೆ ಎಂಥ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಆಯಿತು ಅದು ಶೇಕ್ ಆಗೋಗುತ್ತೆ. ಹಾಗಾಗಿ ಈ ಲವ್ ಮ್ಯಾಟ್ರ್ ಸಿನಿಮಾನ ಭಾಳ ಪ್ರೀತಿಯಿಂದ ವಿರಾಟ್ ನಾನು 6 ವರ್ಷದಿಂದ ನೋಡ್ತಾ ಇದ್ದೀನಿ. ವಿರಾಟ ತಪಸ್ತಾನ ಮಾಡಿಕೊಂಡು ಈ ಸ್ಟೇಜ್ವರೆಗೂ ಬಂದಿದ್ದಾರೆ. ಈ ವಿರಾಟ್ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು ನಾನು ಈಗ ತಾನೇ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿಕ್ಕೆ ಸಮಯದಲ್ಲಿ ಭಾವಿಸ್ತೀನಿ, ಹೇಳ್ತೀನಿ, ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ಕನ್ನಡ ಆಡಿಯನ್ಸ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾನ ಥಿಯೇಟರ್ ಓಡೋ ಥರ ಮಾಡಿ. ಈ ಲವ್ ಮ್ಯಾಟ್ ಹಿಂದೆ ಭಾಳಷ್ಟು ಜನದ ಲೈಫ್ ಮ್ಯಾಟ್ ಇದೆ. ಹಾಗಾಗಿ ಅದು ಕನಸಾಗ್ಬೋದು, ಅದು ಕನಸಿಂದ ಲೈಫ್ ಆಗುತ್ತೆ. ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ಬಾರ್ದು. ಇದು ನನ್ನ ಕೈಂಡ್ ರಿಕ್ವೆಸ್ಟ್. ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಮೀಡಿಯಾಕ್ಕೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು ವಿರಾಟ್. ಆಲ್ ದಿ ಬೆಸ್ಟ್. ಸೊ ಹೇಳಿದಾಗೆಲ್ಲ ನಾನು ಓಕೆ ಇನ್ನೂ ಟೈಮ್ ಇದೆ, ಆಮೇಲೆ ಅದೊಂದು ಜೊತೆಗೆ ಒಂದು ನರ್ವಸ್ನೆಸ್ ಅಂತೂ ತುಂಬ ಇದೆ. ಸಿನಿಮಾ ಮಾಡಬೇಕಾದ್ರೆ ಏನೋ ಒಂದು ಆ ಸ್ಪೋರ್ಟಿವ್ನೆಸ್ ಇತ್ತು, ಆ ಧೈರ್ಯ ಇತ್ತು. ಇವತ್ತವರೆಗೂ ಪ್ರಿಪೇರ್ ಆಗಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಐ ಗಾಟ್ ಇವರೆಲ್ಲರೂ ಮಾತಾಡಿದ್ದು ನೋಡಿ ತುಂಬ ಮನಸ್ಸಿಗೆ ಹತ್ತಿರ ಇದ್ದಾರೆ. ನಮ್ಮ ಅಚ್ಯುತ್ ಸರು, ಅನಿತಾ ಮೇಡಮು, ನಮ್ಮ ಸಿನಿಮಾಟೋಗ್ರಫರ್ ಸರು, ಆ್ಯಂಡ್ ಇವರೆಲ್ಲ ಮಾತಾಡಿದ್ದು ನೋಡಿ ನನಗೆ ಇಷ್ಟೊಂದು ಮಾತಾಡೋದಿದೆ ಅಂತ ಅನ್ನಿಸ್ಬಿಡ್ತು. ದೇ ಆಲ್ ಫಿಲ್ ಮೈ ಹಾರ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಪಿಲ್ಲರ್ಸ್ ಥರ ನನಗೆ ನಿಂತಿದ್ದಾರೆ ಅಂತ ನಾನು ಹೇಳ್ಬೋದೇ ಹೊರತು ಇಟ್ಸ್ ನಾಟ್ ದ ಅದರ್ ವೇ ರೌಂಡ್. ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಅನ್ನೋದು ನನಗೆ ಇವತ್ತು ಅನ್ನಿಸ್ತು, ನಿಜ ಅನ್ನಿಸ್ತು. ಸೊ ವಿತೌಟ್ ದ ಫ್ಯಾಮಿಲಿ ಸಪೋರ್ಟ್ ಎಸ್ಪೆಷಲಿ ಒಂದು ಹೆಣ್ಮಗು ಆಗಲಿ ಒಬ್ಬ ಗಂಡು ಹುಡುಗ ಆಗಲಿ ಆಗಲ್ಲ ಇಷ್ಟೊಂದೆಲ್ಲ ಮಾಡೋಕ್ಕೆ. ಐ ರಿಯಲಿ ಥ್ಯಾಂಕ್ ಮೈ ಫ್ಯಾಮಿಲೀಸ್ ಆ್ಯಂಡ್ ವಿರಾಟ್ಸ್ ಫ್ಯಾಮಿಲಿ ಆಲ್ಸೋ, ವಿತೌಟ್ ವಿಚ್ ಇಷ್ಟು ದೂರ ಬರೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಂದು ಏಳು ಬೀಳು ಇದ್ದೇ ಇರುತ್ತೆ, ಕಷ್ಟ ನೋವುಗಳು ಇದ್ದೇ ಇರುತ್ತೆ, ಹಾಗೂ ಸುಖ ದುಃಖಗಳು ಇದ್ದೇ ಇರುತ್ತೆ. ಸೊ ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ನಾವು ಕಾಲು ರಿಪೇರಿ ಮಾಡಿಸ್ಕೋತೀವಿ ಹೊರತು ಕಾಲು ತೆಗ್ದಾಕಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸಂಬಂಧಗಳು ಹಾಗೆ, ಏನೋ ಒಂದು ಬರುತ್ತೆ, ಏನೋ ಒಂದು ಹೋಗುತ್ತೆ. ನಾವು ಏನು ಜಾಸ್ತಿ ನೋಡಬೇಕು, ಏನು ಬಿಡಬೇಕು ಅನ್ನೋದು ತುಂಬ ದೊಡ್ಡ ಮೆಸೇಜು. ನಮ್ಮ ಲೈಫಲ್ಲಿ ನಡೆದಿರೋದನ್ನು ಅಲ್ಲೊಂದು ಸ್ವಲ್ಪ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀವಿ. ನಾವು ಕಲ್ತಿರೋದನ್ನು ಇನ್ನೊಂದಷ್ಟು ಜನ ಜೊತೆ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ. ನಾವು ಸೆಟ್ನಲ್ಲಿ ಇಡ್ಲಿ ವಡೆ ತಿಂದ್ರೂ ಸ್ಕ್ರೀನ್ ಮೇಲೆ ವಿರಾಟ್ ಸರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಬಿರಿಯಾನಿನೇ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಆ ಪ್ರಯತ್ನ ನಡೆದಿದೆ. ಹಾಗೂ ಸೋನಲ್ ಅವ್ರು ಹೇಳ್ದಂಗೆ ನಮ್ಮ ಜೊತೆನೇ 3 ತಿಂಗಳು ನಮ್ಮ ಜೊತೆ ನಮ್ಮ ಮನೇಲಿದ್ದರು. ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂತಂದರೆ ಮನೆಯವ್ರ ಜೊತೆ ಹೇಗಿರ್ತೀವೋ ಹಾಗೆ ನನಗೆ ಆರ್ಟಿಸ್ಟ್ ಸಪೋರ್ಟ್ ತುಂಬ ಅದೇ ರೀತಿ ಸಿಕ್ಕಿದೆ. ಅಚ್ಯುತ್ ಅಣ್ಣನ ಜೊತೆ ನಾವು ಸರಿ ಈ ರೀತಿ ಇದೆ, ನೀವು ಬೆಂಬಲ ಬೇಕು ಮಾರ್ಕೆಟಿಂಗಿಗೆ ಅಂತ ಹೋದಾಗ ನನಗೆ ತುಂಬ ಈಸಿ ಮಾಡ್ತಾರೆ ಅವರು. ನನಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಂತ ನನಗೆ ಕಾಣಿಸಲ್ಲ.
ಅಷ್ಟು ಸಪೋರ್ಟ್ ಕೊಡ್ತಾರೆ. ನಾನು ಮೀಟ್ ಮಾಡಿದಾಗಲೂ ಲಾಸ್ಟ್ ಟೈಮ್ ಕ್ಯಾರವಾನಲ್ಲಿ ಅವ್ರಿಗೆ ಅದೇ ಹೇಳಿದೆ, ಸರ್ ತುಂಬ ಆರಾಮ ಸರ್ ನಿಮ್ಮ ಹತ್ರ ಬಂದು ಮಾತಾಡೋದು ಅಂತ ಅಂದ್ಬಿಟ್ಟು. ಸೊ ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಹ್ಯಾವ್ ಗಾಟ್ ಸಚ್ ಅ ಟೀಮ್ ಆ್ಯಂಡ್ ಸಚ್ ಸಪೋರ್ಟ್ ಸಿಸ್ಟಮ್. ಆ್ಯಂಡ್ ಐ ಶುಡ್ ನಾಟ್ ಫರ್ಗೆಟ್ ಅಬೌಟ್ ದ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾಟೋಗ್ರಫರ್ ಸರ್ ಹೇಳ್ತಾ ಇದ್ರು ಇದರಲ್ಲಿದ್ವಿ, ಕುದುರೆಮುಖದಲ್ಲಿದ್ವಿ ಅಂತಂದ್ಬಿಟ್ಟು. ದಟ್ಸ್ ಅ ಲೈಫ್ ಟೈಮ್ ಮೆಮೊರಿ ನಮಗೆ. ಬ್ಯೂಟಿಫುಲ್ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ. ಬ್ಯೂಟಿಫುಲ್ ಲೊಕೇಶನ್ ಹೆಂಗಿತ್ತು ಅಂತಂದರೆ ವಿ ಬಿಕೇಮ್ ಒನ್ ಮೋರ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಈಗಲೂ ನಾನು ಸುನಲ್ ಮಾತಾಡ್ತಾ ಇದ್ವಿ, ಹ್ಯಾವ್ ಟು ಗೋ ಅಗೇನ್, ಅಲ್ಲಿ ಹೋಗಬೇಕು ಮತ್ತಿರಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಜಸ್ಟ್ ಸಿನಿಮಾ ಅಲ್ಲ, ನಮ್ಮ ಬದುಕುಗಳಲ್ಲಿ, ನಮ್ಮ ಲೈಫಲ್ಲಿ ಇದು ಒಂದು ಬ್ಯೂಟಿಫುಲ್ ಮೆಮೊರಿ. ಆ ಒಂದು ಜರ್ನಿ ನೀವು ಎಲ್ಲ ಬಂದು ನೋಡಿದ್ರೆ ಸಿನಿಮಾನಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಅಂಶ ಡೆಫಿನೆಟ್ಲಿ ಇದೆ. ಯಾಕೆ ಅಂತಂದರೆ ಲೈಫ್ ಇಸ್ ಫುಲ್ ಆಫ್ ಮೆಮೊರೀಸ್, ಕರೆಕ್ಟ್? ಬ್ಯೂಟಿಫುಲ್ ಮೆಮೊರೀಸ್ ದಟ್ ವಿ ಕ್ರಿಯೇಟ್. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ನಿಮ್ಮ ಪಾಸ್ಟ್ ನಕ್ಕ ಬಂದೇ ಬರುತ್ತೆ, ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ, ಖುಷಿಯಾಗಿ ಹೋಗ್ತೀರಾ. ಸೊ ಥ್ಯಾಂಕ್ ಯು. ಇನ್ನೂ ತುಂಬ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ಟು ಮಚ್ ಆಫ್ ಟೈಮ್. ಥ್ಯಾಂಕ್ಸ್ ಫಾರ್ ಆಲ್ ದ ಟೆಕ್ನಿಷಿಯನ್ಸ್ ಆ್ಯಂಡ್ ದ ಕಂಟಿನ್ಯೂಡ್ ಫ್ಯಾಮಿಲಿ. ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ನಮ್ಮ PR ಗಳಿದ್ದಾರೆ, ಪ್ರೆಸ್ ನೀವಿದ್ದೀರಾ. ಸೊ it's a never ending family that continues with us. We all need your support. Thank you so much.